ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಗೆ ಕ್ಷಣಗಣನೆ ಆರಂಭವಾಗಿದೆ. ಈ ವರ್ಷದ ಮೋದಿಯವರ ಲೆಕ್ಕಾಚಾರದ ಮೇಲೆ ಜನಸಾಮಾನ್ಯರಿಗೆ ನೂರಾರು ನಿರೀಕ್ಷೆಗಳಿವೆ. ನಿರ್ಮಲಾ ಸೀತಾರಾಮನ್ ಅವರು ಈ ಬಾರಿ ಕೊಡೋದೇನು, ಅದೇ ರೀತಿಯಾಗಿ ಜನರ ಜೇಬಿಗೆ ಕತ್ತರಿ ಹಾಕುವುದೇನು, ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಗುತ್ತೆ. ಬಡವರು, ರೈತರು, ಮಹಿಳೆಯರಿಗೆ ಏನೇನು ಕೊಡುಗೆಗಳು ಸಿಗುತ್ತೆ ಅನ್ನುವಂತಹ ಪ್ರಶ್ನೆ ಇವತ್ತು ಎದುರಾಗ್ತಾ ಇದೆ. ಮೋದಿ ಮೂರನೇ ಅವಧಿಯ ಎರಡನೇ ಬಜೆಟ್ ಮೇಲೆ ಇಡೀ ದೇಶದಾದ್ಯಂತ ಪ್ರತಿಯೊಬ್ಬ ಜನಸಾಮಾನ್ಯನೂ ಕೂಡ ಬಹಳಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾನೆ. 11 ಗಂಟೆಗೆ ಬಜೆಟ್ ಮಂಡನೆ ಮಾಡಲಿದ್ದಾರೆ ನಿರ್ಮಲಾ ಸೀತಾರಾಮನ್. ಕೇಂದ್ರದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 11 ಗಂಟೆಗೆ ಬಜೆಟ್ ಮಂಡನೆ ಮಾಡಲಿದ್ದಾರೆ. ಆರಂಭವಾಗುತ್ತೆ. ಇನ್ನು ದೇಶದಲ್ಲಿ ಹೆಚ್ಚಳವಾಗ್ತಿರುವಂತಹ ನಿರುದ್ಯೋಗ, ಬೆಲೆ ಏರಿಕೆ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಇವತ್ತು ಇಡೀ ದೇಶದ ಜನರನ್ನ, ಅದರಲ್ಲೂ ಮಧ್ಯಮ ವರ್ಗ, ಬಡ ವರ್ಗವನ್ನ ತೀವ್ರವಾಗಿ ಕಾಡ್ತಾ ಇರುವಂತಹ ಸಮಸ್ಯೆ ಅದು ಬೆಲೆ ಏರಿಕೆ. ಮತ್ತೊಂದೆಡೆ ತೀವ್ರವಾಗಿ ಕಾಡ್ತಾ ಇರುವಂತಹ ಸಮಸ್ಯೆ ನಿರುದ್ಯೋಗ. ಈ ಎರಡಕ್ಕೂ ಸಂಬಂಧಪಟ್ಟಂತೆ ಈ ಬಾರಿಯಾದರೂ ಕೇಂದ್ರ ಸರ್ಕಾರ ಏನಾದರೂ ಪರಿಹಾರವನ್ನ ಕೊಡುತ್ತಾ? ಮಧ್ಯಮ ವರ್ಗದ ತೆರಿಗೆ ಭಾರವನ್ನು ಸರ್ಕಾರ ಏನಾದರೂ ಇಳಿಸೋದಕ್ಕೆ ಪ್ರಯತ್ನ ಮಾಡುತ್ತಾ? ಈ ಬಾರಿಯ ಬಜೆಟ್ ದೇಶದ ಅಭಿವೃದ್ಧಿಗೆ ಉತ್ತೇಜನ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಈ ಬಾರಿ ಏನು ಬಜೆಟ್ ಇದೆ, ಇದರ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ. ಆದರೆ ಈ ಹಿಂದಿನ ಬಜೆಟ್ಗಳನ್ನು ನಾವು ನೋಡಿದಾಗ ಇದು ಕೇವಲ ಮಧ್ಯಮ ವರ್ಗ ಹಾಗೂ ಏನು ಸಿರಿವಂತ ವರ್ಗ ಇದೆ, ಉದ್ಯಮಿ ವಲಯ ಇದೆ, ಅದಕ್ಕೆ ಅತಿ ಹೆಚ್ಚು ಆರ್ಥಿಕ ಒಂದು ಬಲವನ್ನು ತುಂಬುವಂತಹ ಕೆಲಸವನ್ನು ಮಾಡಿತ್ತು. ಆದರೆ ಈ ಬಾರಿಯಾದರೂ ಮಧ್ಯಮ ಬಡವರ್ಗಕ್ಕೆ ಏನಾದರೂ ಸಿಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಎಲ್ಲರನ್ನ ಕಾಡ್ತಾ ಇದೆ. ಇನ್ನು ಜನಸಾಮಾನ್ಯನ ನಿರೀಕ್ಷೆಗಳು ಏನೇನಿದೆ ಈ ಬಜೆಟ್ ಮೇಲೆ? ಆದಾಯ ತೆರಿಗೆ ಕನಿಷ್ಠ 10 ಲಕ್ಷ ರೂಪಾಯಿವರೆಗೆ ಮಿತಿ, 15 ಲಕ್ಷವರೆಗಿನ ಆದಾಯಕ್ಕೆ ತೆರಿಗೆಯನ್ನು ತಗ್ಗಿಸಬೇಕು. ಅಂದರೆ ಈವರೆಗೆ 10 ಲಕ್ಷ ರೂಪಾಯಿವರೆಗೆ ಇತ್ತು, ಈ ಬಾರಿ 15 ಲಕ್ಷದವರೆಗೆ ಆದಾಯ ತೆರಿಗೆ ತಗ್ಗಿಸಬೇಕು ಅನ್ನುವಂತಹ ಒಂದು ನಿರೀಕ್ಷೆ ಇದೆ. ಹೊಸ ಪಿಂಚಣಿ ವ್ಯವಸ್ಥೆಯಲ್ಲಿ ಗರಿಷ್ಠವಾದಂತಹ ಕಡಿತ ಮಿತಿಯನ್ನು ಹೇರಬೇಕು. ಅದೇ ರೀತಿಯಾಗಿ 50,000 ರೂಪಾಯಿಯಿಂದ 1 ಲಕ್ಷ ರೂಪಾಯಿವರೆಗೆ ಹೆಚ್ಚಳ ಮಾಡಬೇಕು. ತೆರಿಗೆ ವಿನಾಯಿತಿ, ಹಣದುಬ್ಬರ ಪ್ರಮಾಣ ಇದೆರಡೂ ಕೂಡ ಹೆಚ್ಚಿರೋದ್ರಿಂದಾಗಿ ದ್ವಿತೀಯ ಹಂತದ ಒಂದು ನಗರಗಳಿಗೆ ಮನೆ ಬಾಡಿಗೆಯ ಒಂದು ಭತ್ಯೆಯನ್ನು ಕೂಡ ಹೆಚ್ಚಳ ಮಾಡಬೇಕು. ಭವಿಷ್ಯ ನಿಧಿ, PF ಮೇಲಿನ ಬಡ್ಡಿ ದರ 2.5 ಲಕ್ಷ ರೂಪಾಯಿ ಮೀರಿದ್ದಲ್ಲಿ ಅದಕ್ಕೆ ವಿಧಿಸಲಾಗುವಂತಹ TDS ಅನ್ನು ಹಣ ವಾಪಸ್ವರೆಗೂ ಕಡಿತ ಮಾಡಬಾರ್ದು ಅನ್ನುವಂತಹ ಒಂದು ನಿರೀಕ್ಷೆ ಕೂಡ ಜನ ಇಟ್ಕೊಂಡಿದ್ದಾರೆ. ಹಿರಿಯ ನಾಗರಿಕರ ಆರೋಗ್ಯ ವಿಮೆಗೆ ಅಂತ ಸೆಕ್ಷನ್ 80ರ ಅಡಿಯಲ್ಲಿ ತೆರಿಗೆ ಮಿತಿಯನ್ನು ಕಡಿತ ಮಾಡಬೇಕು. 25,000 ರೂಪಾಯಿಯಿಂದ 50,000 ರೂಪಾಯಿಗೆ ಹಾಗೂ 50,000 ರೂಪಾಯಿಯಿಂದ 1 ಲಕ್ಷ ರೂಪಾಯಿಗೆ ಅದನ್ನು ಹೆಚ್ಚಳ ಮಾಡಬೇಕು. 80C ಸೆಕ್ಷನ್ನ ಅಡಿಯಲ್ಲಿ ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ಮಧ್ಯಮ ವರ್ಗದ ಆಗ್ರಹ. ಈ ಒಂದು ಆಗ್ರಹ ಕಳೆದ ಬಾರಿ ಬಜೆಟ್ನಲ್ಲೂ ಕೂಡ ಕೇಳಿಬಂದಿತ್ತು. ಕಳೆದ ಬಾರಿಯೂ ಕೂಡ ಈ ಒಂದು ಆಗ್ರಹ ಬೇಡಿಕೆ ಇತ್ತು. ಆದರೆ ಕಳೆದ ಬಾರಿಯ ಬಜೆಟ್ನಲ್ಲಿ ಇದರಲ್ಲಿ ಮಿತಿಯನ್ನು ನೀಡಲಾಗಿರಲಿಲ್ಲ. ಇನ್ನು ಸ್ಮಾರ್ಟ್ಫೋನ್, ಲ್ಯಾಪ್ಟಾಪ್, LED, TV ಕ್ಯಾಮ್ರಾ, ಲೆನ್ಸ್ ದರ ಇವೆಲ್ಲವನ್ನು ಕೂಡ ಇಳಿಕೆ ಮಾಡಬೇಕು. ಯಾಕಂದರೆ ಜನಸಾಮಾನ್ಯರು ಅದರಲ್ಲೂ ಕೂಡ ಹೊಸ ಉದ್ಯೋಗವನ್ನು ಕಟ್ಕೊಳ್ಳೋರು ಸ್ಮಾರ್ಟ್ಫೋನು, ಲ್ಯಾಪ್ಟಾಪು, LED, TV ಕ್ಯಾಮ್ರಾಗಳ ಲೆನ್ಸ್ ದರ ಇದೆಲ್ಲವೂ ಕೂಡ ಬಹಳಷ್ಟು ಎಸೆನ್ಷಿಯಲು. ಹೀಗಾಗಿ ಇದರ ದರವನ್ನು ಇಳಿಕೆ ಮಾಡಬೇಕು ಅನ್ನುವಂತಹ ಒಂದು ಬೇಡಿಕೆ ಇದೆ. ಇನ್ನು ಕಳೆದ ಬಾರಿಯ ಬಜೆಟ್ನಲ್ಲಿ ಇದೆಲ್ಲದಕ್ಕೂ ಕೂಡ ಹೆಚ್ಚಿನ ಒಂದು ಟ್ಯಾಕ್ಸ್ ಹೇರೋದಕ್ಕೆ ಅಂತ ಕೇಂದ್ರ ಸರ್ಕಾರ ಮುಂದಾಗಿತ್ತು. ಗ್ಯಾಜೆಟ್ ಸಾಧನಗಳ ಸುಂಕದ ದರ ಇಳಿಕೆಯಾಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಎಷ್ಟರ ಮಟ್ಟಿಗೆ ಇದರಲ್ಲಿ ಇಳಿಕೆ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಸ್ವಂತ ಜನರೇಟಿವ್ AI ಮಾಡೆಲ್ ಹೊಂದೋದಕ್ಕೆ ಅಂತ ಅನುದಾನ ನೀಡಬೇಕು. ಅಂದರೆ ಈಗಾಗಲೇ ನಾವು ನೋಡಿದ ಹಾಗೆ ಇಡೀ ಜಗತ್ತಿನಾದ್ಯಂತ AI ಕಾಲ ಈಗ ಆರಂಭ ಆಗಿರುವಂಥದ್ದು. ಹೀಗಾಗಿ ಈ AI ಯುಗದಲ್ಲಿ ಸ್ವಂತವಾಗಿರುವಂತಹ ಒಂದು ಜನರೇಟಿವ್ AI ಮಾಡೆಲ್ ಹೊಂದೋದಕ್ಕೆ ಅಂತ ವಿಶೇಷವಾಗಿ ಅನುದಾನ ನೀಡಬೇಕು ಅನ್ನುವಂತಹ ಬೇಡಿಕೆ ಕೂಡ ಇದೆ. ಇಂಡಿಯಾ AI ಮಿಷನ್ನ ಅಡಿಯಲ್ಲಿ AI ತಂತ್ರಜ್ಞಾನ ಅಭಿವೃದ್ಧಿಗೆ ಅಂತ ಕೇಂದ್ರ ಸರ್ಕಾರ ಒತ್ತು ನೀಡಬೇಕು ಅನ್ನುವಂತಹ ಬೇಡಿಕೆ ಯುವ ವಲಯ, ಅದೇ ರೀತಿಯಾಗಿ ಸಣ್ಣ ಪುಟ್ಟ ಉದ್ಯಮ ವಲಯದಲ್ಲಿ ಭಾರಿ ಬೇಡಿಕೆ ಇದೆ.
ಇ ಕಾಮರ್ಸ್ ಕ್ಷೇತ್ರಕ್ಕೆ ಒತ್ತು ನೀಡಬೇಕು ಅಂತ ಒಂದು ನಿರೀಕ್ಷೆ ಕೂಡ ಇಟ್ಕೊಂಡಿದ್ದಾರೆ. ಸರಕು ಸಾಗಣೆ, ಜನರ ಪ್ರಯಾಣಕ್ಕೆ ಒಂದೇ ರೈಲು ಯೋಜನೆ ಬರಬೇಕು ಅನ್ನುವಂತಹ ಒಂದು ಬೇಡಿಕೆ ಕೂಡ ಇದೆ. ಇನ್ನು ಬ್ಯಾಂಕ್ನ ಸಾಲವನ್ನು ಸರಳೀಕರಣಗೊಳಿಸಬೇಕು, ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆಯನ್ನು ಕೂಡ ನೀಡಬೇಕು ಅನ್ನುವಂತಹ ಒಂದು ಬೇಡಿಕೆ ರೈತರದ್ದು ಕೂಡ ಆಗಿದೆ. ರೈತರು ನಿರಂತರವಾಗಿ ಒಂದು ಹೋರಾಟವನ್ನು ಕೂಡ ಮಾಡಿದರು. ಸರಿಸುಮಾರು 4-5 ವರ್ಷಗಳ ಒಂದು ಹೋರಾಟ ನಿರಂತರವಾಗಿ ನಡೀತಾ ಇದೆ. ಕಳೆದ 4-5 ವರ್ಷಗಳಿಂದ ನಾವು ನೋಡಿದಾಗ ತೀವ್ರತರವಾದಂತಹ ಒಂದು ಹೋರಾಟ ಕಾಣೋದಕ್ಕೆ ಸಿಕ್ತು. ಅದು ರೈತ ವಲಯದಲ್ಲಿ ರೈತರ ಹೋರಾಟ ಕಾಣೋದಕ್ಕೆ ಸಿಕ್ತು. ಹೀಗಾಗಿ ರೈತರು ಕೂಡ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಕೃಷಿ ಉತ್ಪನ್ನಗಳೇನಿದ್ದಾವೆ ಅದಕ್ಕೆ ಬೆಂಬಲ ಬೆಲೆ ನೀಡೋದಕ್ಕೆ ಅಂತ ಕೇಂದ್ರ ಸರ್ಕಾರ ಮುಂದಾಗಬೇಕು ಅನ್ನುವಂತಹ ಒಂದು ಬೇಡಿಕೆ ಇತ್ತು. ಮತ್ತೊಂದೆಡೆ ಬ್ಯಾಂಕ್ಗಳ ಸಾಲದಲ್ಲಿ ಸರಳ ನೀತಿಗಳನ್ನು ಅನುಸರಿಸಬೇಕು ಅನ್ನುವಂತಹ ಒಂದು ಬೇಡಿಕೆ ಕೂಡ ತೀವ್ರವಾಗಿದೆ. ಈಗಾಗಲೇ ಸಾಕಷ್ಟು ಸಾಲ ನೀಡೋದಕ್ಕೆ ಅಂತ, ಅದರಲ್ಲೂ ಕೂಡ ಮಧ್ಯಮ ಹಾಗೂ ಬಡವರ್ಗಗಳಿಗೆ ಸಾಲ ನೀಡೋದಕ್ಕೆ ಸಾಕಷ್ಟು ರಿಸ್ಟ್ರಿಕ್ಷನ್ಸ್ಗಳಿದ್ದಾವೆ, ಸಾಕಷ್ಟು ಗೈಡ್ಲೈನ್ಸ್ಗಳಿದ್ದಾವೆ. ಇದರಲ್ಲಿ ಸರಳೀಕರಣದ ಒಂದು ನೀತಿಯನ್ನು ತರಬೇಕು ಅನ್ನುವಂತಹ ಬೇಡಿಕೆ ಇದೆ. ಇದೇ ಕಾರಣಕ್ಕಾಗಿ ಅನೇಕ ಜನರು ಈ ಮೈಕ್ರೋ ಫೈನಾನ್ಸ್ಗಳ ಬಳಿಯಲ್ಲಿ ಸಾಲವನ್ನು ಪಡೆದುಕೊಳ್ತಾ ಇದ್ದಾರೆ. ಅದು ಕೂಡ ಹೇರಳವಾಗಿ ಬಡ್ಡಿಯನ್ನು ಹಾಕುವಂತಹ ಕೆಲಸವನ್ನು ಈ ಮೈಕ್ರೋ ಫೈನಾನ್ಸ್ಗಳು ಮಾಡ್ತಾ ಇದೆ. ಹೀಗಾಗಿ ಈ ಸಾಲವನ್ನು ನೀಡುವಂತಹ ಒಂದು ನೀತಿ ಏನಿದೆ ಇದರಲ್ಲಿ ಸರಳೀಕರಣ ಮಾಡಬೇಕು ಅನ್ನುವಂತಹ ಒಂದು ಬೇಡಿಕೆ ಕೂಡ ಹೆಚ್ಚಳ ಇದೆ.